ದೇವನಹಳ್ಳಿ ರೈತರ ಹೋರಾಟಕ್ಕೆ ಅತಿ ದೊಡ್ಡ ಜಯ ಸಿಕ್ಕಿದೆ. ಕೊನೆಗೂ ಕೂಡ ರೈತರ ಹೋರಾಟಕ್ಕೆ ಮಣಿದಿದೆ ಸರ್ಕಾರ. ಭೂಸ್ವಾಧೀನವನ್ನ ಕೈ ಬಿಡೋದಕ್ಕೆ ಸರ್ಕಾರದಿಂದ ನಿರ್ಧಾರವನ್ನ ಮಾಡಲಾಗಿದೆ. ರೈತರ ಜೊತೆಗಿನ ಸಭೆಯಲ್ಲಿ ಸರ್ಕಾರದಿಂದ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಬಹುದಿನಗಳ ಬೇಡಿಕೆ, ಒತ್ತಾಯ, ಪ್ರತಿಭಟನೆ, ಮನವಿ ಎಲ್ಲದಕ್ಕೂ ಈಗ ಉತ್ತರ ಸಿಗ್ತಾ ಇರೋದು. 1777 ಎಕರೆ ಭೂಸ್ವಾಧೀನದಿಂದ ಹಿಂದೆ ಸರಿದ ಸರ್ಕಾರ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮಾತಾಡ್ತಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿಗೆ ಸಮೀಪ ಇರೋದ್ರಿಂದ, ಏರ್ಪೋರ್ಟ್ಗೆ ಸಮೀಪ ಇರೋದ್ರಿಂದ ಮತ್ತು ಗ್ರೀನ್ ಬೆಲ್ಟ್ನಲ್ಲಿ ಇರೋದ್ರಿಂದ ಅವುಗಳನ್ನು ಸ್ವಾಧೀನಪಡಿಸ್ಕೊಳ್ಳೋಕೆ ಹೋಗಬೇಡಿ ಅಂತೇಳಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು, ಪ್ರತಿಭಟನೆಯನ್ನು ಕೂಡ ಮಾಡಿದರು. ಸರ್ಕಾರ ಅವ್ರ ಜೊತೆಯಲ್ಲಿ 5-6 ಸಭೆಗಳನ್ನು ಮಾಡಿದೆ. ರೈತರ ಜೊತೆ ಮಾಡಿದೆ, ಹೋರಾಟಗಾರರ ಜೊತೆ ಎಲ್ಲ ಸಭೆಗಳನ್ನು ಮಾಡಿದೆ. ಅವರ ಅಹವಾಲುಗಳನ್ನು ಕೇಳಿದ್ದೀವಿ, ಸರ್ಕಾರದ ಅಹವಾಲನ್ನು ಕೇಳಿದ್ದೀವಿ, ರೈತರ ಅಹವಾಲನ್ನು ಕೇಳಿದ್ದೀವಿ, ಹೋರಾಟಗಾರರ ಅಹವಾಲನ್ನು ಕೇಳಿದ್ದೀವಿ. ಅಲ್ಲಿ ಜನಪ್ರತಿನಿಧಿಯಾದಂಥ KH ಮುನಿಯಪ್ಪನವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದೀವಿ. KH ಮುನಿಯಪ್ಪನವರು ಕೂಡ ರೈತರ ಪರನೇ ವಾದ ಮಾಡ್ತಾ ಇದ್ರು. ಎಲ್ಲರೂ ರೈತರೇ, ಮೂಲತಃ ರೈತರೇ, ಆಮೇಲೆ ಬೇರೆ ಬೇರೆ ಆಗಿರೋದು. ಈಗ ರಾಜಕಾರಣಿ ನೀವು, ಈಗ ಯಾವ ಹೊಲ ಹೋಗ್ತಿದ್ದೀನಿ, ನೇಗಿಲು ಕಟ್ಟಕ್ಕೆ ಬರ್ತದೋ ಇಲ್ಲೋ ಗೊತ್ತಿಲ್ಲ ನಿಮಗೆ. ಇಂಡಸ್ಟ್ರಿ ಅವ್ರ ಇಂಡಸ್ಟ್ರಿ ಮಿನಿಸ್ಟರ್ ಅಷ್ಟೇ. ಕಟ್ಟಿದ್ದೀನಿ, ಉತ್ತಿದ್ದೀನಿ ಸರ್, ವ್ಯವಸಾಯ ಮಾಡಿದ್ದೀನಿ, ನೀವು ಮಾಡಿದ್ದೀರಿ, ನಾನು ಈಗ ಬಿಡಿ ಇವೆಲ್ಲ, ಈಗ ಚರ್ಚೆ ಮಾಡೋದು. ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿದ್ದವು, ಹೋರಾಟಗಾರರೆಲ್ಲ ಭಾಗವಹಿಸಿದ್ರು. ರೈತ ಸಂಘದವರು, ಕಮ್ಯುನಿಸ್ಟ್ ಪಾರ್ಟಿಯವರು, ಸಾಹಿತಿಗಳು, ಆಮೇಲೆ ಕಲಾವಿದರು, ರೈತ ಸಂಘಟನೆಗಳು, ದಲಿತ ಎಲೆ ಶಂಕರ್ ಬಂದೇ ಇಲ್ಲ ಇವತ್ತು, ಹಿಂದೂ ಥರ ಬಂದಿದ್ದಾನೆ, ಗುರುಪ್ರಸಾದ್ ಬಂದಿದ್ದಾನೆ, ನಾಗರಾಜ್ ಇದ್ದಾನೆ, ಶಂಕರೇ ಪತ್ತೇಲ್ ಬಂದ. ಆಮೇಲೆ ಎದ್ದೇಳು ಕರ್ನಾಟಕ ಜನಶಕ್ತಿ. ಬಹಳ ಈ ಸಾರಿ ಇದು ಒಂದು ವಿಶಿಷ್ಟವಾದಂಥ ಹೋರಾಟ, ಒಂಥರ ಐತಿಹಾಸಿಕವಾದಂಥ ಹೋರಾಟ ಅಂತ ಕರೆದ್ರೆ ತಪ್ಪಾಗಲಾರದು. ಈ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ, ಇವರೆಲ್ಲರ ಜೊತೆಲೂ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಕಳೆದ ಮೀಟಿಂಗು ಇಲ್ಲಿ ನಡೆಯಿದೆ, ಇದೇ ಜಾಗದಲ್ಲಿ ನಡೀತು. ಈ ಜಾಗದಲ್ಲಿ ನಡೆದಾಗ ನಮಗೆ 10 ದಿನ ಸಮಯ ಬೇಕು. 10 ದಿನ ಆದಮೇಲೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳಿದೆ. ಹಾಗಾಗಿ ಇವತ್ತು ಭೇಟಿಯಾಗಿದ್ದೀವಿ. ವಿರೋಧ ಪಕ್ಷದಲ್ಲಿ ಸುಮ್ಮನೆ ಇರ್ರಿ, 1777 ಎಕರೆ, 1777 ಎಕರೆ, ಅದು ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥ ಲೆಕ್ಕ. ನಾವು ಈ ಜಮೀನನ್ನು ಸಂಪೂರ್ಣವಾಗಿ 1777 ಎಕರೆ ಜಮೀನನ್ನು
ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು, ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡಲಿಕ್ಕೆ ಮುಂದೆ ಬಂದರೆ ಅಂಥ ಜಮೀನುಗಳನ್ನು ಒಪ್ಪಂದದ ಮೇಲೆ ತಗೊಳ್ತೀವಿ. ಬೈ ಕನ್ಸೆಂಟ್ ಒಪ್ಪಂದದ ಮೇಲೆ ತಗೊಳ್ತೀವಿ. ಅದನ್ನು ಯಾರು ತಡೆಯೋಕ್ಕಾಗಲ್ಲ. ಜಮೀನು ನಾವು ಕೊಡ್ತೀವಿ ಅಂತ